ಅವಳಿಲ್ಲ ಅಂತ ಯಾಕೆ ಅನ್ಕೋಬೇಕು? ಅವಳು ಬೆಳೆದಿರೋ ಮನೆ ಇದು, ಅವಳು ಓಡಾಡಿರೋ ಮನೆ ಇದು, ಅವಳೇ ನಡೆಸ್ಕೊ ಬಂದಿರೋ ಮನೆ ಇದು. ಈ ಮನೆ ಒಂದೊಂದು ಕೋಣೆ, ಒಂದೊಂದು ಮೂಲೆನಾಗು ರಾಣಿ ಅವಳೆ. ಈ ಕಮ್ದಾಗೆ ಆ ಕಿಟಕಿ ಎಲ್ಲದಕ್ಕೂ ಅವಳ ಪರಿಚಯ ಬೋಸ್ ಅಂದಾಗೈತೆ. ಹೋಗಿ ಮಾತಾಡ್ತಿದ್ರೆ ಅವುಗಳೇ ರಾಣಿ ಬಗ್ಗೆ ಹೇಳ್ತವೆ. ಅವಳಿವಾಗ ನೆಮ್ಮದಿ ಆಗವಳೆ. ಇಲ್ಲಿ ಒಂದಷ್ಟು ಜನ ಅವಳನ್ನ ಈ ಅರ್ಕಲ್ ಶಿವ ತಂಗಿ ಅಂತ ಕರೆದಿರ್ಬೋದೇನೋ. ಆದ್ರೆ ಇವಾಗ ನನ್ನ ತಂಗಿ ಗಂಡನ ಮನೇಲಿ ರಾಣಿ ರಾಣಿ ಹಂಗವಳೆ. ಅದನ್ನ ನೆನ್ಸ್ಕೊಂಡು ಎಲ್ಲರೂ ಖುಷಿ ಪಡೋದು ಬಿಟ್ಬಿಟ್ಟು ಕಣ್ಣೀರು ಹಾಕ್ತಿರಲ್ಲ, ಕಣ್ಣೀರು ಹೊಸ್ಕೊಂಡು ಖುಷಿ ಕಣ್ಣೀರು ಹಾಕು, ಕಣ್ಣೀರು ಹೊಸ್ಕೊಂಡು. ಹಬ್ಬ ನನ್ನ ಕೆಲಸ ಆಯ್ತು. ಅಂದ್ರೆ ಈಗ ನನಗೇನೇನು ಮಾತು ಹೇಳಿದ್ರಲ್ಲ ಅದನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ, ಸಮಾಧಾನ ಆಗುತ್ತೆ. ಅರ್ಥ ಆಗ್ಲಿಲ್ಲ. ನಾವು ಲೈಫಲ್ಲಿ ಇನ್ನೊಬ್ರಿಗೆ ನೋವಾದಾಗ ಅವ್ರಿಗೆ 100 ಕಾರಣ ಕೊಡ್ತೀವಿ, ಅವ್ರಿಗೆ ಸಮಾಧಾನ ಆಗಲಿ ಅಂತ 100 ಮಾತಾಡ್ತೀವಿ. ಆದರೆ ಅದೇ ನೋವು ನಮಗಾದಾಗ ಅದೇ ಮಾತುಗಳನ್ನ ನಮಗೆ ನಾವೇ ಯಾಕೆ ಹೇಳ್ಕೊಳಲ್ಲ? ಈಗ ನಮ್ಮ ರತ್ನ, ರಮ್ಯಾ, ಮಾವ, ನೀನು ರಾಣಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ಆ ಮಾತುಗಳನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ, ಸಮಾಧಾನ ಆಗಿ. ಆಗ ಈ ಥರ ಕದ್ದು ಮುಚ್ಚಿ ನನಗೆ ಕಾಣ್ದಿರೋ ಥರ ಆಳೋ ಪರಿಸ್ಥಿತಿ ಬರೋದೇ ಇಲ್ಲ. ಇದು ನಿಮಗೆ ಗೊತ್ತಾಗ್ಲಿ ಅಂತ ಹೀಗೆ ಮಾಡ್ದೆ ಅಷ್ಟೇ. ಹಂಗಾರೆ ನೀನ್ ಟಾಟರ್ಜಿ ಮಾಡ್ದ? ಸ್ಟ್ರಾಟರ್ಜಿ ಅಲ್ಲ, ಸ್ಟ್ರಾಟರ್ಜಿ. ಅದೇ ಹಬ್ಬ ಎಲ್ಲರೂ ನಕ್ಕಿದ್ರಲ್ಲ, ನಂಗೆ ಈಗ ಸಮಾಧಾನ ಆಯ್ತು. ಬಾಯ್ಲಿ. ದೇವ್ರೆ, ಯಾಕೆ ನಮ್ಮ ರಾಣಿ ಬದುಕಲ್ಲಿ ಇಂಥ ದುರಂತ ತಂದಿದ್ಯಾ? ಅವಳದ್ನೆಲ್ಲ ಹೇಗೆ ನಿಭಾಯಿಸ್ತಾಳೋ ಗೊತ್ತು. ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನೇ ನೋಡ್ಕೋಬೇಕು.